ಹಾಯ್ ಹಾಯ್ ಇರೋ ಒಂದು ನಿಮಿಷ ಇರೋ ಒಂದು ನಿಮಿಷ ನಾನು ಮರ್ತೋಗ್ಬಿಟ್ಟೆ ನನ್ನ ಮಗ ನಾನು ಬರ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿತ್ತು ನನಗೆ. ಇದನ್ನ ಎತ್ತಿಡು ಜಾಗ ಬಿಡಬೇಕು ಅಂತ ಗೊತ್ತಾಗಲ್ಲ. ಆಮೇಲಿಂದ ಬಿಡ್ತೀನಿ ಬಿಡು. ಏನು ಆಮೇಲಿಂದ ಬಿಟ್ರೆ ಆಮೇಲಿಂದ ಇಲ್ಲಿ ಅಡುಗೆ ಮಾಡೋದಲ್ಲ, ಆಗಾದ್ಮೇಲೆ ಬಿಟ್ರೆ ಏನು ಮಾಡಲಿ? ಇರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗನ್ ಯಾಕೋ ಯಾರು ಸಬ್ಸ್ಕ್ರೈಬ್ ಮಾಡಬೇಕು. ಸರಿ, ಇವತ್ತೇನ್ ಮಾಡ್ತಾ ಇದೀವಿ ಅಂದ್ರೆ ಫಿಶ್ ಕರಿ ಮಾಡ್ತಾ ಇದೀವಿ. ನನ್ನ ಮಗನ್ ಇವತ್ತು ಮೀನೆಲ್ಲ ಸಾಯಿಸ್ತಾವ್ರೆ. ಮೀನೆಲ್ಲ ಆವಾಗ್ಲೇ ಸತ್ತೋಗೈತೆ, ನಾವೆಲ್ಲಿ ಸಾಯಿಸ್ತಾ ಇರೋದು? ಅಯ್ಯೋ ಪಾಪ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು? ಪಾಂಪ್ಲೆಟ್ ಮೀನ್ ತಗೊಂಡಿದ್ದೀನಿ ಅರ್ಧ ಕೆಜಿ. ಪಾಂಪ್ಲೆಟ್ ಅದೇ ಪೇಪರ್ ಹಾಕಿಸ್ತಾರಲ್ಲ ಅದಾ? ಅದೆಲ್ಲ ಕಣೋ, ಪಾಂಪ್ಲೆಟ್ ಫಿಶ್. ಇದು ಮಾವಿನಕಾಯಿ. ಆಕ್ಚುಲಿ ಇನ್ನ ಕಾಯಂಗಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಒಂಚೂರು ಹಣ್ಣಾಗಿದೆ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಇದು ಉಪ್ಪು, ಧನಿಯಾ, ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಇದು ಸೋಂಬು, ಈರುಳ್ಳಿ, ಒಣಮೆಣಸಿನಕಾಯಿ ಪುಡಿ, ಮತ್ತೆ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು. ಸ್ಟವ್ ಹೊತ್ತಿಸ್ತಾ ಇದ್ದೀನಿ. ಒಣಮೆಣಸಿನಕಾಯಿ ನಾನು ಒಂದು 10 ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಎರಡು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಕಲರ್ಗೆ ಅಂತ ಹೇಳ್ಬಿಟ್ಟು. 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದು 1 ಸ್ಪೂನು ಸೋಂಬು ತಗೊಂಡಿದ್ದೀನಿ. ಇದೆಲ್ಲ ಕಮ್ಮಿ ಕಾವಲ್ಲೇ ಹುರ್ಕೊಳ್ಳೋಣ. ಜಾಸ್ತಿ ಇದು ಕಾವಲ್ ಬೇಡ, ಕಮ್ಮಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಹೀಗೆ ಕಮ್ಮಿ ಕಾವಲ್ಲೇ ಹುರಿತಾ ಇರಬೇಕು. ಜಾಸ್ತಿ ಕಾವಲು ಹುರಿತಾ ಇದ್ದಾಗ ಏನಾಗ್ಬಿಡುತ್ತೆ, ಇದೆಲ್ಲ ಕಪ್ಪಗಾಗ್ಬಿಡುತ್ತೆ. ಉರಿಯುವಾಗಲೇ ನಿಮಗೆ ಸ್ಮೆಲ್ಲು ಬರ್ತಾ ಇರುತ್ತೆ. ಈ ಧನಿಯಾ ಸೋಂಬು ಎಲ್ಲ ಹಾಕಿ ಉರಿತಾ ಇರೋದು ದಮ್ಮು ಅಂತ ವಾಸನೆ ಬರ್ತಾ ಇದೆ. ನನ್ನ ಮಗನ್ ಕ್ಯಾಮ್ರಾ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಾಗುತ್ತೆ ಕಣೋ, ನೀನು ಇಲ್ಲಿ ಗೊತ್ತಾಗಲ್ಲ ಅಂತ ಯಾಕೆ ಹೇಳ್ತೀಯಾ? ಇಲ್ಲಿ ಕಾಣಿಸ್ತೈತೆ ತಾನೇ ನಿಮಗೆ? ನನ್ನ ಮಗನ್ ನಾನು ಹೇಳಿದ ಸ್ಮೆಲ್ಲು ನಾವು ಸ್ಮೆಲ್ ಮಾಡ್ತಾ ಇದೀವಲ್ಲ, ಗಮ್ ಅಂತ. ಆಯ್ತಾ? ಗಮ್ ಅಂತ ಸ್ಮೆಲ್ ಮಾಡಿ ಮೂಗೊಳಗೆ ತೋರಿಸ್ತೀನಿ. ಇದು ನನ್ನ ಮಗನ್ ಹೊಗೆ ಬತ್ತೈತೆ. ಹೊಗೆ ಬರ್ತಾ ಇದೆ. ಹೊಗೆ ಹಾಕ್ಬಿಟ್ಟ ಮೀನ್, ಹೊಗೆ ಹಾಕ್ಬಿಟ್ಟ ಸತ್ತೋಯ್ತ ಮೀನು. ಅಯ್ಯೋ ಅಯ್ಯೋ. ಇವಾಗ ಇದು ಸ್ವಲ್ಪ ಹೊತ್ತು ಇದು ಬಿಸಿ ಇರಬೇಕು. ನೋಡ್ದ ಈ ಚಟಪಟ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ ನಿಂಗೆ? ಚಟಪಟ ಚಟಪಟ ಬೆಳ್ಳುಳ್ಳಿ ಕಬಾಬ್. ಸಂಜೆ ಹೊತ್ತು ಬರೋ ವಯಸ್ಸೆಲ್ಲ ಬೆಳಗ್ಗೆ ಬರ್ತೈತೆ. ಚೆನ್ನಾಗೆ ಇದು ಹುರಿದಾಯ್ತು. ಸಾಕು, ಇಷ್ಟು ಹುರಿದಿರೋದು ನೋಡಿ, ಪಟಪಟ ಅಂತೈತೆ ಲೈಟಾಗಿ. ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಬಿಸಿ ಹಾರಕ್ಕೆ ಬಿಡೋಣ. ಆಯಿತಾ? ಬಿಸಿ ಹಾರಕ್ಕೆ ಬಿಟ್ಬಿಟ್ಟು ಇವಾಗ ಈ ಫಿಶ್ಗೆ ಇದು ಹಂಗೆ ಸಾರ್ಗೆ ಹಾಕ್ದಾಗ ಇದು ಖಾರ ಉಪ್ಪು ಎಲ್ಲ ಹಿಡಿಯಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಇದಕ್ಕೆ ಮಾತ್ರ ಉಪ್ಪು, ಸಾರ್ಗ ಆಮೇಲೆ ಹಾಕೊಳ್ಳೋಣ. ಇದಕ್ಕೆ ಮಾತ್ರ ಸ್ವಲ್ಪ ಉಪ್ಪು, ಮತ್ತು ಈ ಚಿಲ್ಲಿ ಪೌಡರು 1 ಸ್ಪೂನ್ ಅಷ್ಟು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಅಲ್ಲಿ ಖಾರ ಹಾಕೊಂಡಿದ್ದೀವಿ, ಆದರೂ ಇದು ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಇದನ್ನು ಕಲಸಿಟ್ಬಿಡೋಣ. ಫಸ್ಟೇ ಕಲಸಿಟ್ಬಿಟ್ರೆ ಇದು ಉಪ್ಪು ಖಾರ ಹಿಡ್ದಿರುತ್ತೆ. ನಾವು ಹಂಗಂಗೆ ಮಾಡ್ತೀವಿ, ಆವಾಗ ಇದು ಉಪ್ಪು ಖಾರ ಹಿಡ್ದಿರಲ್ಲ. ಅದಕ್ಕೋಸ್ಕರ ನೀವು ಹಾಕೋವಾಗ ಖಾರ ಬೇಕು. ಇದು ಖಾರ ಇದ್ರೇ ಚೆಂದ. ಖಾರ ಕಮ್ಮಿ ಇದ್ದರೆ ಇದು ಫಿಶ್ ಕರಿ ಆಗಲಿ, ಚಿಕನ್ನು ಮಟನ್ನು ಆ ಥರದ್ದೆಲ್ಲ ಆದರೆ ಅದೆಲ್ಲ ಖಾರ ಕಮ್ಮಿ ಇದ್ದು ತಿನ್ನಬಾರ್ದು, ಚೆನ್ನಾಗಿ ಬರಲ್ಲ, ಚೆನ್ನಾಗಿರಲ್ಲ ಟೇಸ್ಟ್ ವೈಸು. ನೋಡಿ, ಹಿಂಗೆ ಉಪ್ಪು ಖಾರ ಹಾಕಿ ಮ್ಯಾಗ್ನೆಟಿಸಮ್ ಆಗಕ್ಕೆ ಬಿಡಬೇಕು. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕರೆಕ್ಟಾಗಿ ಆಗಿರುತ್ತೆ. ಅದು ಮ್ಯಾಗ್ನೆಟಿಸಮ್ ಅಲ್ಲ, ಮ್ಯಾರಿನೇಷನ್. ಅದೇ ಗೊತ್ತಿಲ್ಲ ಅಡುಗೆ ಮಾಡ್ತಾರಂತ. ಅಡುಗೆ ಮಸಾಲೆ ರುಬ್ಬಕ್ಕೆ ಹಾಕೋಣ. ಇರು ನನ್ನ ಮಗನ್, ಮಸಾಲೆ ರುಬ್ಕೋಬೇಕು. ಇದನ್ನ ತಗೊಂಡು ಹಿಂಗೆ ಮೂಗೊಳಗೆ ಹಾಕಿದ್ರೆ ಅಕ್ಷಿ ಬರ್ತದೆ, ಚೆಕ್ ಮಾಡ್ಬೇಕು. ನನ್ನ ಮಗನ್ ಇದನ್ನು ಫಸ್ಟು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಬಿಡ್ತೀನಿ. ಇದನ್ನು ಸೇರ್ ಮಾಡು. ಬೇಡ, ಇದು ಕಡ್ಡಿ ಕಡ್ಡಿ ಹೆಂಗೆ ಸಿಕ್ಬಿಡುತ್ತೆ.
ಆಮೇಲಿಂದ ತೆಂಗಿನಕಾಯಿ ಹಾಕೊಳ್ಳೋಣ ರುಬ್ಬೋಕ್ಕೆ. ಅದಕ್ಕೆ ತೆಂಗಿನಕಾಯಿ ಹಾಕತ್ತಾ ಇದೆಯಾ? ಯಾಕೆಂದರೆ ಬೇಗ ನೀಸಾಗಲ್ಲ ಅಂತ ಅದನ್ನು ಪೌಡ್ರ್ ಮಾಡ್ಕೊಂಡೆ. ಪೌಡ್ರ್ ಮಾಡ್ಕೊಂಡು ಈಗ ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್. ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ. ಅದ್ರಲ್ಲಿ ಮೇಲೆ ಎಗ್ರಕ್ಕೆ ಬರ್ತೈತೆ, ಗೊತ್ತಾಗ್ತೈತೆ ನಿಮಗೆ. ರುಬ್ಬಾಯ್ತಿದ್ದು ದೋಸೆ ಹಿಟ್ಟಿನ ಅದಕ್ಕೆ ಅದನ್ನು ರುಬ್ಬಿಕೊಂಡ ಮೇಲೆ ಸ್ಟವ್ ಹೊತ್ತಿಸಿ ಪಾತ್ರೆ ಇಡೋಣ. ಹಳೆ ಪಾತ್ರೆ, ಹಳೆ ಕವಳ, ಹಳೆ ಪಾತ್ರೆ. ನಾನು ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದಾಗ ಪ್ಯೂರ್ ಕೊಬ್ಬರಿ ಎಣ್ಣೆ ಬೇಕು. ಅದು ಹಾಕ್ದಾಗ ಇನ್ನೂ ಚೆನ್ನಾಗಿರುತ್ತೆ ಸಾರು ಟೇಸ್ಟಾಗಿ. ಇದು ಕೇರಳ ಸ್ಟೈಲ್ ಡಿಶ್. ಓಕೆ ಓಕೆ, ಕೇರಳ ಸ್ಟೈಲಾ? ಕೊಬ್ಬರಿ ಎಣ್ಣೆ ಹಾಕ್ಬೇಕಾ? ಇಲ್ಲಿ ತಲೆಯಲ್ಲಿ ಐತೆ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾಕ್ಲಾ? ತಲೆಲಿರೋದು ಹಾಕ್ಬಾರ್ದು ಕಣೋ, ತಲೆಲಿರೋದು ಹಾಕ್ತಾನಂತೆ ತರಲೆ. ಎಣ್ಣೆ ಬಿಸಿ ಆದ ನಂತರ ನನ್ನ ಮಗಂದು ಅದಕ್ಕೆ ಸಾಸಿವೆ ಹಾಕ್ಬೇಕು. ಸ್ವಲ್ಪ ಸಾಸಿವೆ ಇವಾಗ ಹೊಡ್ದಾ ಅಂತ ಇದ್ದಂಗೆ ನನಗೆ ಸಿಡಿದು ಬಿಡ್ತದೆ. ಅದೇನು ಅಷ್ಟೊಂದು ದೊಡ್ಡ ಇದೇನಲ್ಲ, ನಾವು ಪಟಾಕಿ ಹೊಡಿಬೇಕಾದ್ರೆ ಕೈಲೇ ಹಿಡ್ಕೊ ಹೊಡಿತಾ ಇದ್ವಿ. ಗ್ಯಾಸ್ ಸ್ಟವ್ ರಿಪೇರಿ, ಅಮ್ಮನ ತಲೆ ರಿಪೇರಿ ಮಾಡಿಸ್ಲಾ ನಿನ್ನ ತಲೆನಾ? ತಲೆ ರಿಪೇರಿ ಮಾಡಿಸ್ತೀಯ? ಅದಕ್ಕೆ ಈಗ ಈರುಳ್ಳಿ ಹಾಕಿಕೊಳ್ಳಬೇಕು. ಸಾಸಿವೆ ಎಲ್ಲ ಸಿಡಿದಾದ ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ್ರೆ ನೀನೇ ಹೇಳ್ತಾ ಇದೆಯಾ, ನಾನು ಬೇರೆ ಏನು ಹೇಳೋದು. ಇದನ್ನ ಸ್ವಲ್ಪ ಬ್ರೌನ್ ಕಲರ್ಗಾಗೋವಂಗೆ ಮಾಡಿದ್ವಿ. ಬ್ರೌನ್ ಕಲರ್ಗಾಗೋವಂಗೆ. ಅಲ್ಲಿ ಅಕ್ರಿಲಿಕ್ ಪೇಂಟ್ ಐತೆ, ತಗೋಬರಲ್ಲ. ಮುಂದಿನ ನಿಲ್ದಾಣ ಕರಿಬೇವಿನ ಸೊಪ್ಪು. ಮುಂದಿನ ಇಂಗ್ರೀಡಿಯೆಂಟ್ ಕರಿಬೇವಿನ ಸೊಪ್ಪು. ಮುಂದಿನ ಇಂಗ್ರೀಡಿಯೆಂಟ್ ಕರಿಬೇವಿನ ಸೊಪ್ಪು. ಜಾಗ ಬಿಡು ನೋಡಿ, ಆಯ್ತಾ? ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಅದು ಹಸಿ ಕರಿಬೇವಿನ ಸೊಪ್ಪು ಒಣಗಿರೋದು ಹಾಕೋದು ಚೆನ್ನಾಗಿ ಬರೋಲ್ಲ. ಯಾವಾಗಲೂ ಅಷ್ಟೇ ಮೀನು ಸಾರು ಮಾಡುವಾಗ ಹಸಿಯಾಗಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಹಸಿಯಾಗಿರುವಂಥ ಕರಿಬೇವಿನ ಸೊಪ್ಪನ್ನ ಹಾಕಬೇಕು. ಇಲ್ಲ ಅಂದ್ರೆ ಒಣಗಿರೋ ಕರಿಬೇವಿನ ಸೊಪ್ಪನ್ನ ನೀರಲ್ಲಿ ಉನಿ ಹಾಕ್ಬಿಟ್ಟು ಹಾಕಬೇಕು. ಅದು ಚೆನ್ನಾಗಿ ಬರೋಲ್ಲ. ಇದು ಈಗ ರುಬ್ಬಿರುವಂಥ ಮಸಾಲ ಇದಕ್ಕೆ ಹಾಕ್ಬಿಡೋಣ. ನುಣ್ಣಗೆ ರುಬ್ಬಿರುವಂಥ ಮಸಾಲ. ಈ ಮೀನು ಸಾರು ಮಾಡುವಾಗ ಎಲ್ಲರೂ ಇದು ಹುಣಸೆಹಣ್ಣು ಬಳಸ್ತೀವಿ. ನಾನು ಬಳಸ್ತೀನಿ. ಮಾವಿನಕಾಯಿ ಇರುವಾಗ ಮಾವಿನಕಾಯಿ ಹಾಕ್ತೀವಿ. ಇದು ಹುಣಸೆಹಣ್ಣು ಬೇಕಾಗಿಲ್ಲ. ಈಗ ಮಾವಿನಕಾಯಿ ಇದೆಯಲ್ಲ, ಇವಾಗ ಮಾವಿನಕಾಯಿ ಹಾಕೋಣ. ಇಲ್ಲಾಂದರೆ ಹುಣಸೆಹಣ್ಣು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಹುಳಿಗೆ ಸಾರು ಮಾಡೋದು. ಇವಾಗಲೇ ಗಮ್ಮಂತ ವಾಸನೆ ಬರ್ತಾ ಇದೆ ಕಣೋ. ಇಲ್ಲ, ನಂಗೆ ಗಬ್ಬೊಡಿತಾ ಇದೆ. ನಿಂಗೆ? ನನಗೇನಿಲ್ಲ, ಗಮ್ಮಂತ ವಾಸನೆ ಬರ್ತೈತೆ ನನಗೆ ಇವಾಗಲೇ. ಮಸಾಲ ರುಬ್ಬಿರೋದು ಇದಕ್ಕೆ ಅರಿಶಿನ, ಅದೇನೇ ಸಾರು ಕೈ ತೊಳಿತಾ ಇದೆಯಾ? ನೀರು ಹಾಕ್ಬಿಟ್ಟು ಇದು ಕುದಿಯಕ್ಕೆ ಬಿಡೋಣ. ಉಪ್ಪು ಹಾಕ್ಬಿಡೋಣ. ಇವಾಗ ಫಸ್ಟೇ ಇದಕ್ಕೆ ಫಿಶ್ಗೆ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಇವಾಗ ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ. ಸಾರಿಗೆ ಎಷ್ಟು ಬೇಕು ಅಷ್ಟು ಸಾರಿಗೆ ಮಾತ್ರ ಹಾಕಿ, ಆಮೇಲೆ ಗೊತ್ತಾಗುತ್ತೆ ಮೀನಿಗೆ ಬೇಕಾ ಬೇಡವಾ ಅಂತ. ಈ ಸಾರಿಗೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯ್ತು. ಈಗ ಮಾವಿನಕಾಯಿನೂ ಇದರಲ್ಲಿ ಹಾಕ್ಬಿಡೋಣ, ಬೇಯ್ತಾ ಇರಲಿ. ಆಕ್ಚುಲಿ ಏನಂದ್ರೆ ಮಾವಿನಕಾಯಿ ಹುಳಿ ಇತ್ತು ಅಂತ ಹೇಳಿದ್ರೆ ಹುಣಸೆನ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಹಣ್ಣಾಗಿರೋದ್ರಿಂದ ಒಂದು ಸ್ವಲ್ಪ ಹುಣಸೆನ ಅವಶ್ಯಕತೆ ಇರುತ್ತೆ. ಬಟ್ ಸ್ಟಿಲ್ ನಮಗಿದು ಓಕೆ. ಹುಣಸೆನ ಹಾಕೊಳ್ಳೋದು ಒಳ್ಳೇದು ಅಲ್ವಾ? ಅದು ಮಾಡೋರು ಇಷ್ಟ. ನಮಗೆ ಜಾಸ್ತಿ ಹುಳಿ ಬೇಡ, ಇಷ್ಟ ಇದರಲ್ಲೇ ಹುಳಿ ಬಂದ್ಬಿಡುತ್ತೆ. ಈಗ ಬೇಯಕ್ಕೆ ಹಾಕಿದ್ದೀವಲ್ಲ, ಬೇಯಕ್ಕೆ ಹಾಕಿದ್ದೀವಲ್ಲ ಈ ಮಾವಿನಕಾಯಿ, ಅರ್ಧ ಬೇಯಲಿ. ಇದು ಮಸಾಲ ಕುದಿಲಿ.
ಆಮೇಲಿಂದ ಇದು ಫಿಶನ್ನು ತೇಲಿ ಬಿಡುವ ಅಲ್ಲಿವರೆಗೆ ಅದು ಕುದೀತಾ ಇರಲಿ. ನೀ ಕಾಮಿಡಿ ಎಲ್ಲ ಟ್ರೈ ಮಾಡ್ಬಿಡಮ್ಮ, ಚೆನ್ನಾಗಿಲ್ಲ. ಏನೋ ಹಿಂಗನ್ಬಿಟ್ಟೆ, ನೀನೇ ಹಂಗನ್ಬಿಟ್ರೆ ಹೆಂಗೇನೋ. ಈಗ ಅದು ಕುದೀತಾ ಉಂಟು. ಇದ್ರಲ್ಲಿ ನೋಡು ಮಾವಿನಕಾಯಿ ಅರ್ಧಂಬರ್ಧ ಬೆಂದಿದೆಯಾ. ಇವು ಮಸಾಲೆನೇ ಕುದ್ದಿದ್ದೆ ಅರ್ಧ. ಇವಾಗ ಫಿಶನ್ನ ಇದರಲ್ಲಿ ಮೀನನ್ನು ಈಜಲು ಬಿಡುವ ನನ್ನ ಮಗನ್. ಒಂದು ಅರ್ಧ ಕೆಜಿ ಮೀನು. ಅರ್ಧ ಕೆಜಿ ಇದೆ ಅಲ್ವಾ ಅದು? ಐತೆ ಅರ್ಧ ಕೆಜಿ. ಇವಾಗ ಏನು ಮಾಡಬೇಕು ಅಂದರೆ ಇದು ಜೋರಾಗಿ ಫ್ಲೇಮ್ ಇಡಬಾರ್ದು. ಸ್ಟವ್ ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಅದನ್ನ ನಿಧಾನಕ್ಕೆ ಒಂದು 10 ನಿಮಿಷ ಬಿಡಬೇಕು. ಆ ನಿಧಾನಕ್ಕೆ ಬಿಟ್ಟಾಗ ಏನಾಯ್ತದೆ, ಈ ಮಸಾಲೆ ಎಲ್ಲ ಹಿಡ್ಕೊಂಡು ಫಿಶ್ಗೆ ಆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಅದು ಬೇಯ್ತಾ ಕರೆಕ್ಟ್ ಲೆವೆಲಿಗೆ ಬೆಂದಿರುತ್ತೆ. ಇಷ್ಟು ಜೋರಾಗಿ ಬೇಯ್ತಾ ಇದ್ರೆ ಇದು ಮಸಾಲೆ ಎಲ್ಲ ಹಿಡಿಯಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ನೋಡಿ, ಹಿಂಗೆ ಕಮ್ಮಿ ಕಾವು ಮಾಡಿಬಿಡಿ. ಮಾಡಿಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ. ಓಕೆ. ಫಿಶ್ದು ಕುಕಿಂಗ್ ಟೈಮ್ ಎಷ್ಟು? ಏನು ಒಂದು 10 ಮಿನಿಟ್ಸ್. ಅಂದ್ರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಕಮ್ಮಿ ಕಾವಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೆ 10 ಮಿನಿಟ್ಸ್ ಬೇಕು ಅಂತ ಹೇಳಿದ್ದು. ಮಸಾಲೆ ಎಲ್ಲ ಕುದ್ದಿದೆ. ಅದೇನು ಒಂದು ಹಂಗಾರೆ ನಾರ್ಮಲ್ ಫ್ಲೇಮ್ ಅಲ್ಲಿ ಫಿಶ್ದು ಕುಕಿಂಗ್ ಟೈಮ್ ಎಷ್ಟು? 10 ನಿಮಿಷ ಅಂತ ಹೇಳ್ತಾ ಇದ್ದೀನಲ್ಲ. ನಾರ್ಮಲ್ ಅಲ್ಲಿ ಅದ್ರಲ್ಲ ಅದು 5 ನಿಮಿಷಕ್ಕೆ ಬೆಂದ್ಕೊಬಿಡುತ್ತೆ. ಸಾಫ್ಟ್ ಆಗಿರುತ್ತಲ್ಲ, 5 ನಿಮಿಷಕ್ಕೆ ಬೇಯುತ್ತೆ. ಇದೇನಂದ್ರೆ ಚೆನ್ನಾಗಿ ಮಸಾಲೆ ಹಿಡಿದು ಉಪ್ಪು ಹುಳಿ ಖಾರ ಎಲ್ಲ ಅದಕ್ಕೆ ಹಿಡಿಲಿ ಅನ್ನೋದಕ್ಕೋಸ್ಕರ ಈ ಕಮ್ಮಿ ಕಾವು ಮಡಗಿ ಅದನ್ನ ಹಂಗೆ ಕುದಿಯಕ್ಕೆ ಬಿಟ್ಟಾಗ ನೀರನ್ನು ಕಮ್ಮಿ ಆಗ್ತಾ ಆಗ್ತಾ ಮಸಾಲೆ ಎಲ್ಲ ಗಟ್ಟಿ ಆಗ್ತಾ ಒಂಥರ ಅದು ಚೆನ್ನಾಗಿರುತ್ತೆ ನೋಡೋದಿಕ್ಕೇನೆ. ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗಿರುತ್ತೆ ಹೆಂಗಂತ ಹೇಳ್ಬಿಟ್ಟಿದ್ದೇನೆ. ಕಮ್ಮಿ ಕಾವಲ್ಲಿದ್ದಾಗಲೇ ಚಂದ. ಆ್ಯಕ್ಚುಲಿ ಫಿಶ್ದು ಕುಕಿಂಗ್ ಟೈಮು 6 to 8 ಮಿನಿಟ್ಸ್ ನಾರ್ಮಲ್ ಆಗಿ. ಆಯಿತಾ? ಈಗ ನಾವು ಸಿಮ್ಮಲ್ಲಿ ಇಟ್ಟಿರೋದ್ರಿಂದ 10 ಮಿನಿಟ್ಸ್ ವರ್ಕ್ ಆಗುತ್ತೆ. ಸಿಮ್ ಆ್ಯಕ್ಚುಲಿ ಎಷ್ಟು ಸಿಮ್ಮಲ್ಲಿ ಇಟ್ಟಿದ್ದೀವಿ ಅಂದರೆ, ಫುಲ್ ಫ್ಲೇಮ್ ಇಡು. ಅದು ಫುಲ್ ಫ್ಲೇಮು. ಈಗ ಸಿಮ್ಗೆ ಹಾಕು, ಫುಲ್ ಸಿಮ್. ಸೊ ಅದು ಆದಷ್ಟು ಸ್ಲೋ ಕುಕಿಂಗ್ ಆದಾಗ ಮೀನು ಒಡ್ಕೊಳ್ಳಲ್ಲ, ಮತ್ತೆ ಓವರ್ ಕುಕ್ ಬೇಗ ಆಗಲ್ಲ, ಮತ್ತೆ ಟೆಕ್ಸ್ಚರ್ಸ್ ಹಂಗೆ ಇರುತ್ತೆ. ನೋಡೋದಕ್ಕೆ ನೋಡೋದಕ್ಕೆ ಮೇಕಪ್ ಮಾಡ್ಕೊಂಡು ಒಂಚೂರು ಫೌಂಡೇಶನ್ ಒಂಚೂರು ಇದು ಅದು ಫೌಂಡೇಶನ್ ಎಲ್ಲ ಮಾಡಿದೀನಿ ತಾನೇ. ಅದಕ್ಕೆ ಮಸಾಲೆ ಎಲ್ಲ ಹಾಕಿರೋದು, ಅದಕ್ಕೆ ಸ್ನಾನ ಮಾಡಿಸ್ತೆ, ಆಮೇಲೆ ಅದಕ್ಕೆ ಪೌಡರ್ ಎಲ್ಲ ಹಚ್ಚೋದಕ್ಕೆ ಉಪ್ಪು ಹಾಕ್ತೆ, ಖಾರ ಪುಡಿ ಹಾಕ್ತೆ. ಇವಾಗ ಅದಕ್ಕೆ ಡಿಸೈನ್ ಮೇಕಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟಿದ್ದೇನೆ. ಎಲ್ಲ ಮಸಾಲೆ ಹಾಕಿ ಇಲ್ಲಿ ನೋಡಿ, ಈ ಕಡೆ ತೋರಿಸು, ಇಲ್ಲಿ ನೋಡಿ, ಇಲ್ಲಿ ಹಂಗೆ ತೇಲಾಡೋದಕ್ಕೆ ಬಿಟ್ಟಿದ್ದೀನಿ. ನೀರಲ್ಲಿ ತೇಲಾಡೋ ಬದಲು ಸಾರಲ್ಲಿ ತೇಲಾಡಿ ಈಗ ಘಮ ಘಮ ಅಂತ ವಾಸನೆ ಬರ್ತದೆ. ಬಾಯಲ್ಲೇ ನೀರು ಬರ್ತಾ ಇದೆ ನನಗೆ. ನೀನು ಅಷ್ಟೆಲ್ಲ ಹಾಕಿದೀಯಾ? ನಾನು ಈ ಫುಟೇಜ್ ಹಾಕ್ತೀನ, ಎಲ್ಲ ಎಡಿಟ್ಟು ಹಾಕ್ತಿದ್ರೆ ಹೊಡಿತೀನಿ. ಕುದೀತಾ ಇದೆ. ಇನ್ನೇನಾಗಿದೆ ಅಲ್ವಾ ಅದು? ಏನಾಯ್ತು? ತಟ್ಟೆಗೆ ಸರ್ವ್ ಮಾಡ್ಲಾ? ಆಗಿದೆ. ಇದೇನದು ಪ್ರೆಸೆಂಟೇಷನಾ? ಅಯ್ಯಪ್ಪ, ನಿಮ್ಮ ಕ್ರಿಯೇಟಿವಿಟಿ ನನ್ನ ಕೈಲಿ ತಡಿಯೋಕ್ಕಾಯ್ತಾ ಇಲ್ಲ. ಓ ನೈಸ್, ಸಾಕಾದಾಗ ಕಾಣ್ತದೆ ನೋಡಿಲಿ. ಈ ಮಾವಿನಕಾಯಿ ನೋಡು ಎಷ್ಟು ಚೆನ್ನಾಗಿ ಬೆಂದಿದೆ. ದಿಸ್ ಇಸ್ ದ ಮೀನು ಸಾರು. ಆ್ಯಕ್ಚುಲಿ ಈ ಮೀನು ಸಾರು ಈ ಮಾವಿನಕಾಯಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಫುಲ್ ಇದಾಗಿರೋ ಮಾವಿನಕಾಯಿ. ಅಮ್ಮ ಹುಳಿ ಇಲ್ಲ ಅನ್ಕೊಂಡ್ವಿ, ಹುಳಿ ಐತೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಮೀನು ಆ್ಯಕ್ಚುಲಿ ಕರೆಕ್ಟಾಗಿ ಕುಕ್ ಆಗಿದೆ. ಹಿಂಗೆ ಕುಕ್ ಆಗಬೇಕು, ತೋರಿಸ್ತೀನಿ ತಡಿ. ಮೀನು ಕುಕ್ ಆಗಬೇಕಾದ್ರೆ ಹಿಂಗೆ
ಮುರಿದ್ರೆ ಅಯ್ಯಪ್ಪ ಈ ಲೇಯರ್ಗಳು ಕಾಣಬೇಕು ನೋಡಿಲಿ. ಹಿಂಗೆ ಮುರಿದ್ರೆ ಈ ಥರ ಲೇಯರ್ಗಳು ಕಾಣಬೇಕು. ಓವರ್ ಕುಕ್ ಆಗೋಯ್ತು ಅಂತ ಹೇಳಿದ್ರೆ ಇದೆಲ್ಲ ಹಿಂಗೆ ಆಗ್ಬಿಡುತ್ತೆ ಫುಲ್. ಈ ಬ್ರೆಡ್ ಅಮಕ್ದಾಗ ಹೆಂಗಿರುತ್ತೆ ಆ ಥರ ಆಗ್ಬಿಡುತ್ತೆ. ಈ ಲೇಯರ್ಗಳಿದ್ರೇ ಮೀನು ಕರೆಕ್ಟಾಗಿ ಕುಕ್ ಆಗೈತೆ ಅಂತ ಅರ್ಥ. ಇದಕ್ಕಿಂತ ಓವರ್ ಕುಕ್ ಆಗಬಾರ್ದು. ಮನೇಲಿ ಮಾಡಿ ನೋಡ್ಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ರೆಸಿಪೀಸ್ ಯಾವ್ದು ಬೇಕು ಅಂತಲೂ ಕಮೆಂಟ್ ಮಾಡಿ, ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್ ಬಾಯ್ ಬಾಯ್. ಇನ್ನೇನು ಅಲ್ಲ ಅದು ಲುಕ್ ಕೊಟ್ಟಲ್ಲ ಚೆನ್ನಾಗಿತ್ತು. ತಡಿ ತೋರಿಸ್ತೀನಿ ಹೆಂಗೆ ಕೊಟ್ಟಿದ್ಯಾ ಅಂತ.